ಮಂಡ್ಯದಲ್ಲಿ ಎಲೆಕ್ಷನ್ ಮುಗಿತಾ ಇದ್ದಂಗೆ ಶುರುವಾಗಿದೆಯಾ ದ್ವೇಷದ ರಾಜಕಾರಣ ಅಂತಕ್ಕಂಥ ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿದೆಯಾ ದ್ವೇಷದ ರಾಜಕಾರಣ? ಸುಮಲತಾ ಪರ ನಿಂತವರಿಗೆ ಟಾರ್ಗೆಟ್ ಮಾಡಿ ಬೆದರಿಕೆ ಹಾಕಲಾಗ್ತಾ ಇದೆಯಂತೆ. ಜೆಡಿಎಸ್ನವರು ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಆದರೆ ಪೊಲೀಸರು ದೂರು ತೆಗೆದುಕೊಳ್ತಾ ಇಲ್ಲ ಅಂತ ಸುಮಲತಾ ಬಳಿ ಅಳಲು ತೋಡಿಕೊಂಡಿದ್ದಾರೆ ಬೆಂಬಲಿಗರು. ಅದಕ್ಕೆ ಸುಮಲತಾ ಹೇಳಿದಾರಂತೆ, ಮೊದಲು ದೂರು ಕೊಡಿ, ನಾನು SP ಜೊತೆ ಮಾತನಾಡ್ತೀನಿ ಅಂತ. ಯಾರು ಬೆದರಿಕೆ ಹಾಕಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ. ಕೇವಲ ಮಾತಲ್ಲಿ ಹೇಳಿದ್ರೆ ನಮಗೆ ಯಾವುದೇ ಭರವಸೆ ಇಲ್ಲ. ಯಾಕೆಂದ್ರೆ ಧಮಕಿ ಹಾಕಿರುವವರು ಕೊಲೆ ಮಾಡಿರುವ ಆರೋಪದಲ್ಲಿ ಇರತಕ್ಕಂಥವರು. ಹಾಗಾಗಿ ನಮಗೆ ಲಿಖಿತ ರೂಪದಲ್ಲಿ ಭರವಸೆಯನ್ನ ಕೊಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಸುಮಲತಾ ಪರ ನಿಂತವರಿಗೆ ಜೆಡಿಎಸ್ನವರು ಟಾರ್ಗೆಟ್ ಮಾಡಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರಂತೆ. ಪ್ರತ್ಯಕ್ಷವಾಗಿ ಅದು ಯಾರಿಗೆ ನಡೆದಿದೆಯೋ ಅವ್ರನ್ನೇ ನಾನು ಕರೆಸಿ, ಯಾಕಂದ್ರೆ ಇದೇನೋ ಸುಮ್ಮನೆ ನಾವು ಆರೋಪ ಮಾಡ್ತಿದೀವಿ ಅನ್ನೋ ಥರ ಅವ್ರು ಬಿಂಬಿಸ್ತಾರೆ. ಅದು ನನಗೆ ಗೊತ್ತಿದೆ. ಅವರು ಮಾತು ಕೊಟ್ಟರೆ ನಾವು ಅದರಿಂದ ನಮಗೇನು ಸಮಾಧಾನ ಆಗಲ್ಲ. ನಾವು ಆ್ಯಕ್ಷನ್ ಅವ್ರು ತಗೋಬೇಕು. ಯಾರು ಈ ಥರ ಒಂದು ಧಮಕಿ ಹಾಕಿದ್ದಾರೆ, ಲೀಗಲ್ ಆ್ಯಕ್ಷನ್ ಅವ್ರ ಮೇಲೆ ತಗೋಬೇಕಾಗಿದೆ. ಅಂದರೆ ಪೊಲೀಸು ಅವ್ರನ್ನ ಪ್ರೊಟೆಕ್ಷನ್ ಕೊಡಬೇಕಾಗಿದೆ, ಇವರು ಆ್ಯಕ್ಷನ್ ತಗೋಬೇಕಾಗಿದೆ. ಬರೀ ಮಾತಲ್ಲಿ ನಾವು ಹೇಳಿದ್ರೆ ಅದರಿಂದ ನಮಗೇನು ಒಂದು ಭರವಸೆ ಅಂತೂ. ಆ ಧಮಕಿ ಹಾಕಿರೋದು ಯಾರು, ಅವರೆಲ್ಲ ರೌಡಿ ಶೀಟರ್ಸ್. ಮೊದಲೇ ಈ ಥರ ಒಂದಷ್ಟು ಕೇಸ್ಗಳು ಅವ್ರ ಮೇಲಿದೆ. ಯಾರನ್ನೋ ಕತ್ತರಿಸಾಕಿ ನಿದ್ರೆ ಮಾಡ್ತಾ ಇದ್ದವ್ರನ್ನ ಒಂದು ಮರ್ಡರ್ನು ಮಾಡಿರೋ ಅಂತ ಈ ಥರದ್ದೊಂದು ರೌಡಿ ಶೀಟರ್ ಕ್ರಿಮಿನಲ್ಸ್ ಅಂತ ಅವರು ಈ ಥರ ಧಮಕಿ ಹಾಕಿದ್ರೆ ನಾವು ಅದನ್ನ ಲೈಟ್ ಆಗಿ ತಗೊಳಕ್ಕಾಗಲ್ಲ. ಅದು ಸೀರಿಯಸ್ ವಿಚಾರ ಇದು. ನಾನೇ ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ನಾನು ಪರ್ಸನಲಿ SP ಅವ್ರಿಗೆ ಮಾತಾಡ್ತೀನಿ. ಇದು ಯಾವುದೇ ಒಂದು ಕಾರಣಕ್ಕೂ ಇದನ್ನ ಲೈಟ್ ಆಗಿ ತಗೊಳ್ಳೋ ಒಂದು ಪ್ರಶ್ನೆ ಇಲ್ಲ. ನಮಗೆ ಮತ್ತೆ ಮೇಡಮ್ ಅವ್ರಿಗೆ ಕೆಲವು ದೂರವಾಣಿ ಮುಖಾಂತರ ಕೆಲವರು ಅವರವರ ನೋವುಗಳನ್ನ ಅವರವರ ಅಳಲನ್ನ ನಮ್ಮ ಹತ್ರ ತೋಡ್ಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ಗಲಾಟೆಗಳಾಗಿದ್ದಾವೆ. ನಾವು ಹಲವಾರು ಜನ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ಗಳು ತಗೊಳ್ತಾ ಇಲ್ಲ. ಜೊತೆಗೆ ಅವರೆಲ್ಲ ನಮಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ಮತ್ತೆ ಮೇಡಮ್ ಅವರು SP ಸಾಹೇಬರು ಸಿಕ್ಕಿದ್ರೆ ಮಾತಾಡ್ತೀವಿ, ಇಲ್ಲ ಅವ್ರ ಕೆಲ ದೂರವಾಣಿ ಮುಖಾಂತರ ಮಾತಾಡಿಸ್ತೀನಿ. ಮತ್ತೆ ನಮ್ಮ ಕಾರ್ಯಕರ್ತರುಗಳಿಗೆ, ನಮ್ಮ ಸುಮಲತಾ ಮೇಡಮ್ ಅವ್ರಿಗೆ ಚುನಾವಣೆ ಮಾಡಿದಂಥ ನಾಯಕರುಗಳಿದ್ದಾರೆ, ಕಾರ್ಯಕರ್ತರುಗಳಿದ್ದಾರೆ, ಅವ್ರಿಗೆ ಏನಾರ ಮುಂದಕ್ಕೂ ಕಿರುಕುಳ ಕೊಟ್ಟರೆ ನಿಜಕ್ಕೂ ಕೂಡ ಕಾನೂನು ರೀತಿ SP ಸಾಹೇಬ್ರ ಗಮನಕ್ಕೆ ತಗೊಬಂದು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ನಾವು ಈಗಾಗಲೇ ಅಕ್ಕವರು ಮನವಿ ಮಾಡಿದ್ದಾರೆ. SP ಅವ್ರಿಗೆ ಈಗ ಮಾತಾಡ್ತಾರೆ. ಬಸವಂಪುರದಲ್ಲಿ ಮತದಾನ ಮಾಡಿರೋ ಟೈಮಲ್ಲಿ ಅವರು ಶಕ್ತಿ ತಂದು ಅದೇ ಮತ ಹಾಕಿಸ್ತಾ ಇದ್ರು ಅವ್ರ ಪರವಾಗಿ. ನಾನು ಅದನ್ನು ಬೂತ್ ಏಜೆಂಟ್ ಆಗಿ ನಾನು ಒಬ್ಬ ಬೂತ್ ಜವಾಬ್ದಾರಿಯಾಗಿ ಕೂತಿರೋದ್ರಿಂದ ಕೇಳಿದೆ. ಸ್ಪಾಟಲ್ಲಿ ಇಲ್ಲದೆ ಇರೋವಂಥವ್ರನ್ನೂ ನನ್ನ ಬೆಂಬಲ ಕೊಡ್ತಾ ಇರೋರನ್ನ ಎಲ್ಲರೂ ಹುಡುಗರು ಸೇರಿಸಿ ಅಲ್ಗೂರ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವು ಹುಡುಗರು ಕರೆಸಿ ಓಡಿಸ್ತೀವಿ, ಅದು ಹೆಂಗೆ ಓಡಾಡು ನೀನು, ನಿನ್ನನ್ನು ಅದು ಹೆಂಗೆ ಇದು ಮಾಡ್ತೀಯ ನೋಡೋಣ, ನಿನ್ನನ್ನು ಹಂಗೆ ಮಾಡಿಬಿಡ್ತೀವಿ. ಅವ್ರ ಹಿಂದೆ ಕ್ರಿಮಿನಲ್ ಇದ್ದವರು, ಕೂದಾಕಿದವರು ಈಗ ನಮ್ಮನ್ನು ದಬ್ಬಾಳಿಕೆ ಮಾಡಿ ಈ ಥರ ಎಲ್ಲ ನಡೆಸ್ತಾ ಇದ್ದಾರೆ. ನಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳ್ಕೊಂಡು ಮಂಡ್ಯದಲ್ಲಿ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆಯೇ ಶುರುವಾಗ್ತಾ ಇದೆ ದ್ವೇಷದ ರಾಜಕಾರಣ ಅಂತ ಅನಿಸ್ತಾ ಇದೆ. ಸುಮಲತಾ ಅವರ ಪರ ನಿಂತವರಿಗೆ ಚುನಾವಣೆಯಲ್ಲಿ ಸುಮಲತಾ ಅವರ ಪರ ನಿಂತು ಸುಮಲತಾ ಅವ್ರಿಗೋಸ್ಕರ ಓಡಾಡಿ ಹೆಚ್ಚೆಚ್ಚು ಮತದಾರರನ್ನ ಕರ್ಕೊಂಡು ಬಂದು ಸುಮಲತಾ ಅವರ ಪರವಾಗಿ ವೋಟ್ ಹಾಕಿಸಿದಂಥವ್ರನ್ನೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ 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 ಇವಾಗ ಬೆದರಿಕೆ ಹಾಕಲಾಗ್ತಾ ಇದೆಯಂತೆ. ಇಷ್ಟಕ್ಕೂ ಬೆದರಿಕೆ ಹಾಕ್ತಿರೋರು ಯಾರು? ಈ ಹಿಂದೆ ಕೊಲೆ ಆರೋಪವನ್ನು ಎದುರಿಸ್ತಾ ಇದ್ದಂಥವರೇ ಈಗ ಬೆದರಿಕೆ ಹಾಕ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಷ್ಟಕ್ಕೆ ನೀವು ಆಗಬೇಕು ಅಂತ ಸುಮಲತಾ ಅವ್ರ ಬಳಿ ನೇರವಾಗಿ ಮಂಡ್ಯದ ಜನರು ಪಾಪ ಬಂದು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಸುಮಲತಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಈ ಕೂಡಲೇ SP ಅವ್ರ ಜೊತೆ ಮಾತನಾಡ್ತೀನಿ, ಜೊತೆಗೆ ನಮಗೆ ಆಯಿತು ಕ್ರಮ ತಗೋತೀನಿ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ನಮಗೆ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಆಗ್ರಹ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಸೊ ಈ ಥರ ಕೇಸ್ಗಳು ಎಷ್ಟು ಕಂಡು ಬರ್ತಾ ಇದೆ ಮಂಡ್ಯದಲ್ಲಿ? ಈ ಥರ ಬೆದರಿಕೆ ಹಾಕಿರೋರು, ಸುಮಲತಾ ಅವ್ರ ಬಳಿ ಹೋಗಿ ತಮ್ಮ ನೋವನ್ನು ಹೇಳ್ಕೊಂಡಿರೋರು ಸುಮಾರು ಎಷ್ಟು ಜನ ಇದ್ದಾರೆ ಅಂತ? ಇವತ್ತು ಸುಮಾರು ಒಂದು 4-5 ಜನರು ಇಂಡವಾಳ ಸಚ್ಚಿದಾನಂದ ಅವರ ಮನೆಗೆ ಆಗಮಿಸುತ್ತಾರೆ. ಅಲ್ಲೇ ಸುಮಲತಾ ಅವರು ಇರ್ತಾರೆ. ಈಗ ಸುಮಲತಾ ಅವ್ರನ್ನ ನೋಡಿ ನಮ್ಗೆ ಬೆದರಿಕೆ ಬರ್ತಾ ಇದೆ, ನಮ್ಗೆ ಹೊಡೆಯಕ್ಕೆ ಬರ್ತಾ ಇದ್ದಾರೆ JDS ನವರು, ನಾವು ನಿಮ್ಮ ಪರ ಕೆಲಸ ಮಾಡಿದ್ದಕ್ಕೆ ನಮ್ಗೆ ಪ್ರಾಣ ಭಯ ಇದೆ ಅಂತೇಳಿ ನೋವನ್ನ ಹೇಳ್ಕೊಳ್ತಾರೆ.
ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಿದಂತ ಸುಮಲತಾ ಅವರು, ನಾನು ಈ ಬಗ್ಗೆ SP ಅವರಿಗೆ ಮಾತನಾಡ್ತೀನಿ, ಯಾರು ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಮೊದಲು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಅಂತ ಹೇಳಿ ಅವರಿಗೆ ಸಾಂತ್ವನೆಯನ್ನ ಹೇಳ್ತಾರೆ. ಆದ್ರೆ ಅವರು ಆ ಸಂದರ್ಭದಲ್ಲಿ ಪೊಲೀಸರು ನಮ್ಮಿಂದ ದೂರ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ನೋವನ್ನ ಹೇಳ್ತಾರೆ. ನೀವು ಮೊದಲು ಸ್ಟೇಷನ್ಗೆ ಹೋಗಿ, ನಾನು ಕೂಡ SP ಅವ್ರ ಬಳಿ ಮಾತನಾಡ್ತೀನಿ, ಆನಂತರ ಖಂಡಿತ ಅವರು ದೂರನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಸುಮಲತಾ ಅವರು ಭರವಸೆಯನ್ನ ನೀಡಿದ್ದಾರೆ. ಅರವಿಂದ್, ಓಕೆ, ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಹಾಗಾದ್ರೆ ಎಲೆಕ್ಷನ್ ಮುಗಿದ ನಂತರ ದ್ವೇಷದ ರಾಜಕಾರಣ ಆರಂಭ ಆಗಿದೆಯಾ ಅಂತ? ಇವರ ಆರೋಪಗಳನ್ನ ನೋಡಿದ್ರೆ ಮಂಡ್ಯದಲ್ಲಿ ಸದ್ಯದ ಮಟ್ಟಿಗೆ ಚುನಾವಣೆ ಮುಗಿದ್ರೂ ಕೂಡ ಚುನಾವಣೆಯ ಎಫೆಕ್ಟ್ ಇನ್ನೂ ಕಮ್ಮಿ ಆಗಿಲ್ಲ ಅಂತಾನೆ ಹೇಳ್ಬೋದು. ಇದೆಲ್ಲವನ್ನು ನೋಡಿದ್ರೆ ಮಂಡ್ಯದಲ್ಲಿ ದ್ವೇಷದ ರಾಜಕಾರಣ ಶುರುವಾಗಿದ್ಯಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮತ್ತೊಂದು ಕಡೆ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.